ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಾಮಣಿ ನಗರದಲ್ಲಿ ಅಂಗವಿಕಲ ಮಾಜಿ ಸೈನಿಕನೊಬ್ಬನಿಗೆ ಜಿಲ್ಲಾ ಮತ್ತು ತಾಲೂಕು ಆಡಳಿತ ಘೋರ ಅಪರಾಧ ಮಾಡಿರುವಂತಹ ಘಟನೆ ನಡೆದಿದೆ. ಅಂಗವಿಕಲ ಮಾಜಿ ಸೈನಿಕ ಶಿವಾನಂದ ರೆಡ್ಡಿ ಚಿಂತಾಮಣಿ ತಾಲೂಕಿನ ರಾಯಪಲ್ಲಿ ಗ್ರಾಮದವರು. ಬರೋಬ್ಬರಿ 17 ವರ್ಷ ಭಾರತೀಯ ಸೇನೆಯಲ್ಲಿ ಕರ್ತವ್ಯವನ್ನು ನಿರ್ವಹಿಸಿ ಗಡಿಯಲ್ಲಿಯೇ ನಡೆದಂಥ ಅಪಘಾತವೊಂದರಲ್ಲಿ ಕಾಲಿಗೆ ತೀವ್ರ ಪೆಟ್ಟಾಗಿ ಸೇನೆಯಿಂದ ಕಡ್ಡಾಯ ನಿವೃತ್ತಿ ಪಡೆದಂಥ ಮಾಜಿ ಯೋಧ ಇವರು. ಈತನ ಕಾಲಿಗೆ ಪೆಟ್ಟು ತಿಂದು ನಿವೃತ್ತಿಯಾದ ಹಿನ್ನೆಲೆಯಲ್ಲಿ ಸೇನೆಯಿಂದಲೇ ಜಮೀನನ್ನು ಮಂಜೂರು ಮಾಡುವಂತೆ ರಾಜ್ಯ ಸರ್ಕಾರಕ್ಕೆ ಸೂಚನೆಯನ್ನು ಕೊಟ್ಟಿದೆ. ಹಾಗೆ ಸೂಚಿಸಿ 2.5 ದಶಕವೇ ಕಳೆದರೂ ಕೂಡ ಈತನಿಗೆ ಸರ್ಕಾರದಿಂದ ಸಿಗಬೇಕಾದಂತಹ ಜಮೀನು ಸಿಕ್ಕಿಲ್ಲ. ಇನ್ನು ಒಂದು ವಿಚಾರಕ್ಕೆ ಒಂದು ಹೆಜ್ಜೆ ಮುಂದೆ ಹಾಕಿರುವಂತಹ ಮಾಜಿ ಸೈನಿಕ ಶಿವಾನಂದ ರೆಡ್ಡಿ ಅವರು ಇದೇ ತಿಂಗಳು 25ರವರೆಗೆ ತಾಲೂಕು ಆಡಳಿತ ಮತ್ತು ಜಿಲ್ಲಾಡಳಿತ ಏನಾದರೂ ಒಂದು ವೇಳೆ ಜಮೀನನ್ನು ಮಂಜೂರು ಮಾಡದೇ ಇದ್ದಲ್ಲಿ ಉಪವಾಸ ಸತ್ಯಾಗ್ರಹವನ್ನು ಕೂರೋದಕ್ಕೆ ಅವರು ಸಜ್ಜಾಗಿರೋದಾಗಿ ತಿಳಿಸಿದರು. ಶ್ರೀ ಶಿವಾನಂದ ರೆಡ್ಡಿಯವರು ಮಾಜಿ ಸೈನಿಕರು, ರಾಯಪಲ್ಲಿ ಗ್ರಾಮ, ಚಿಕ್ಕಬಳ್ಳಾಪುರ ಜಿಲ್ಲೆ. ಇವರು ಮಿಲಿಟರಿಯಲ್ಲಿ ಸೇವೆಯನ್ನು ಸಲ್ಲಿಸಿ ಡಿಸೇಬಲ್ಡ್ ಸೋಲ್ಜರ್ ಅಂದರೆ 2004 ಇಸ್ವಿಯಲ್ಲಿ ಸೈನ್ಯದಿಂದ ಕಾಯಂ ಆಗಿ ಇವರು ನಿವೃತ್ತಿಯನ್ನು ಹೊಂದಿರ್ತಾರೆ. ನಿವೃತ್ತಿ ಹೊಂದಿದ ನಂತರದಲ್ಲಿ ಕೃಷಿ ಭೂಮಿಯನ್ನು ವ್ಯವಸಾಯ ಮಾಡ್ತಕ್ಕಂಥ ಉದ್ದೇಶವನ್ನು ಹೊಂದಿದ್ದು, ಕೃಷಿ ಭೂಮಿಯನ್ನು ನನಗೆ ಮಂಜೂರು ಮಾಡಿಕೊಡ್ಬೇಕು ಅಂತ ಹೇಳಿಬಿಟ್ಟು ಅರ್ಜಿಯನ್ನು ಹಾಕ್ಕೊಂಡಿದ್ದಾರೆ. ಬಟ್ ಇದುವರೆಗೂ ಕೂಡ ಇವರಿಗೆ ಯಾವುದೇ ಭೂಮಿ ಮಂಜೂರಾತಿ ಮಾಡಿಲ್ಲ. ಈ ಒಂದು ಪ್ರಕರಣದ ಕುರಿತಂತೆ ನನಗೂ ಸಹ ಒಂದು ಅರ್ಜಿಯನ್ನು ಕೊಟ್ಟ ಮೇಲೆ ನಾನು ಸಂಬಂಧಪಟ್ಟಂಥ ತಹಶೀಲ್ದಾರ್ ಚಿಂತಾಮಣಿ ಅವರಿಗೂ ಕೂಡ ಕೂಡಲೇ ಕ್ರಮವನ್ನು ತೆಗೆದುಕೊಳ್ಳಲಿಕ್ಕೆ ಅಂತ ಹೇಳಿಬಿಟ್ಟು ಅವರಿಗೆ ಸೂಚನೆಯನ್ನು ಕೂಡ ಕೊಟ್ಟಿದ್ದೀನಿ. ಜಮೀನನ್ನು ಗುರುತಿಸ್ರಿ ಅಂತಲೂ ಕೂಡ ಹೇಳಿದ್ದೀನಿ. ಈ ಹಿಂದೆ ಗುರುತಿಸಿರ್ತಕ್ಕಂಥ ಜಮೀನು ಕಲ್ಲು ಬಂಡೆಗಳಿಂದ ಕೂಡಿದೆ ಅಂತ ಹೇಳಿಬಿಟ್ಟು ಆ ಜಮೀನು ನಮಗೆ ಬೇಡ ಅಂತ ಹೇಳಿಬಿಟ್ಟು ಅವರು ತಿರಸ್ಕಾರ ಮಾಡಿದ್ದಾರೆ ಅಂತಕ್ಕಂಥದ್ದು ಅವ್ರ ಪತ್ರದಲ್ಲೇ ಅವ್ರು ನೀಡಿರ್ತಕ್ಕಂಥ ಪತ್ರದಿಂದ ನನಗೆ ತಿಳಿತಾ ಇದೆ. ಹಾಗಾಗಿ ಎಷ್ಟು ಲ್ಯಾಂಡ್ ಅವೈಲಬಿಲಿಟಿ ಇದೆ ಅಂತ ನೋಡಿಕೊಂಡು ಕೃಷಿಗೆ ಯೋಗ್ಯವಾಗಿರ್ತಕ್ಕಂಥ ಭೂಮಿಯನ್ನು ಹುಡುಕಿ ಅವರಿಗೆ ಮಂಜೂರು ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಜಿಲ್ಲಾಡಳಿತ ಕೂಡಲೇ ಕ್ರಮವನ್ನು ತೆಗೆದುಕೊಳ್ಳುತ್ತೆ. ಈ ಜಿಲ್ಲೆಯಲ್ಲಿ ಶಿವಾನಂದ ರೆಡ್ಡಿಯವರು ಒಬ್ಬರೇ ಅಲ್ಲ, ಭಾಳಷ್ಟು ಮಾಜಿ ಸೈನಿಕರ ಅರ್ಜಿಗಳು ಕೂಡ ನಮ್ಮ ಜಿಲ್ಲೆಗೆ ಅಪ್ಲೈ ಮಾಡ್ಕೊಂಡಿರೋದ್ರಿಂದ ಅವೆಲ್ಲವನ್ನು ಕೂಡ ತಾಲೂಕುವಾರು ನಾವು ಪಟ್ಟಿಯನ್ನು ಮಾಡ್ತಾ ಇದ್ದೀವಿ. ಸರ್ಕಾರನೂ ಕೂಡ ಮಾನ್ಯ ಕಂದಾಯ ಸಚಿವರು ಕೂಡ ಈ ಏನು ನಿವೃತ್ತಿ ಹೊಂದಿರತಕ್ಕಂಥ ಮಿಲಿಟರಿ ಪರ್ಸನ್ಸ್ಗಳು ಏನು ಅರ್ಜಿ ಹಾಕ್ಕೊಂಡಿದ್ದಾರೆ ಅವರ ಅರ್ಜಿಗಳು ಎಷ್ಟಿದೆ ಮತ್ತು ಎಕ್ಸ್ಟೆಂಟ್ ಎಷ್ಟಾಗುತ್ತೆ ಅನ್ನೋದ್ರ ಬಗ್ಗೆನೂ ಕೂಡ ಒಂದು ಪಟ್ಟಿ ಮಾಡಲಿಕ್ಕೂ ಕೂಡ ತಿಳಿಸಿರೋದ್ರಿಂದ ಸಭೆಗಳಲ್ಲಿ ಈ ಬಗ್ಗೆ ನಾವು ನಮ್ಮ ಜಿಲ್ಲೆಯ ಎಲ್ಲ ತಾಲೂಕುಗಳಲ್ಲಿ ಬರತಕ್ಕಂಥ ಮಾಜಿ ಸೈನಿಕರ ಅರ್ಜಿಗಳು ಮತ್ತು ಅವರು ಬಯಸಿರ್ತಕ್ಕಂಥ ಸರ್ವೆ ನಂಬರು, ಎಕ್ಸ್ಟೆಂಟು, ಈ ಥರದ್ದೆಲ್ಲದನ್ನು ಕೂಡ ಪರಿಶೀಲನೆ ಮಾಡ್ತೀವಿ. ಅದಕ್ಕೆ ಎಗನೆಸ್ಟ್ ಆಗಿ ಏನಾಗಿರುತ್ತೆ ಅಂದರೆ ನಮ್ಮ ಹತ್ರ ಸರ್ಕಾರಿ ಭೂಮಿ ಇರುತ್ತೆ. ಆ ಭೂಮಿ ಇದ್ದರೂ ಕೂಡ ಆ ಭೂಮಿಯ ಮೇಲೆ ಫಾರ್ಮ್ ನಂಬರ್ 57 ಇರ್ಬೋದು, ಇಲ್ಲ 53 ಇರ್ಬೋದು, ಈ ಥರ ಅರ್ಜಿಗಳು ಕೂಡ ಬಾಕಿ ಇರ್ತವೆ. ಅದನ್ನು ಕೂಡ ನಾವು ಪರಿಶೀಲನೆ ಮಾಡಿಕೊಡ್ಬೇಕು. ಜೊತೆಗೆ ಈ ಹಿಂದೆ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಡೀಮ್ಡ್ ಫಾರೆಸ್ಟ್ ಅಂತಕ್ಕಂಥ ಕಾನ್ಸೆಪ್ಟ್ ಅಡಿಯಲ್ಲಿ ಭಾಳಷ್ಟು ಭೂಮಿ ಡೀಮ್ಡ್ ಫಾರೆಸ್ಟ್ ಆಗಿ ಕೂಡ ಇದೆ. ಹಾಗಾಗಿ ನಾವು ಮಂಜೂರಾತಿ ಮಾಡೋದಕ್ಕಿಂತ ಮೊದಲು ಈ ಎಲ್ಲವನ್ನು ಕೂಡ ನಾವು ಗಮನಿಸಬೇಕು. ಸರ್ಕಾರಿ ಉದ್ದೇಶಕ್ಕೆ ನಾವು ಇಟ್ಕೊಳ್ಬೇಕಾಗತ್ತೆ. ಹಾಗೆಯೇ ಡೀಮ್ಡ್ ಫಾರೆಸ್ಟಲ್ಲಿ ಆಗಿರ್ತಕ್ಕಂಥ ಜಮೀನಿದ್ದರೆ ಅದನ್ನು ಅಳತೆ ಮಾಡಿಸಿ ಅದನ್ನು ಕೈ ಬಿಡಲಿಕ್ಕೆ ಪ್ರಸ್ತಾವನೆ ಸಲ್ಲಿಸಬೇಕಾಗತ್ತೆ. ಹಾಗೂ ಇವರಿಗೆ ಮಂಜೂರು ಮಾಡಬೇಕಾಗಿರ್ತಕ್ಕಂಥ ಅವೈಲಬಿಲಿಟಿ ಲ್ಯಾಂಡು ಎಷ್ಟಿದೆ ಅಂತಲೂ ಕೂಡ ನೋಡಬೇಕಾಗುತ್ತೆ. ಇವ್ರದ್ದು ಭಾಳಷ್ಟು ದಿನಗಳಿಂದ ಪೆಂಡಿಂಗ್ ಇರೋದ್ರಿಂದ ಆದ್ಯತೆಯ ಮೇರೆಗೆ ಈ ಅರ್ಜಿಯನ್ನು ಇತ್ಯರ್ಥಗೊಳಿಸಲಿಕ್ಕೆ. ನನ್ನ ಹೆಸರು ಶಿವಾನಂದ ರೆಡ್ಡಿ ಅಂತ, ಮಾಜಿ ಸೈನಿಕ. ಈಗ ಇದೇ ಜುಲೈ 26ರಂದು ಎಲ್ಲ ದೇಶಾದ್ಯಂತ ಕಾರ್ಗಿಲ್ ವಿಜಯ್ ದಿವಸ್ ಅಂತ ಆಚರಣೆ ಮಾಡ್ತಾ ಇದ್ದಾರೆ. ಆ ವಿಜಯ್ ದಿವಸ್ ಒಂದು ಖುಷಿ ಸಮಯದಲ್ಲಿ ನಾನು ಈ ಮೂಲಕ ನಿಮಗೆ ಒಂದು ದುಃಖದಿಂದ ಹೇಳಬೇಕಾಗುತ್ತೆ. 25 ವರ್ಷ ನನಗೆ ನನ್ನ ಕಾಲಿಗೆ ಪೆಟ್ಟು ಬಿದ್ದು 25 ವರ್ಷ ಕಳೆದಿದೆ. ಇನ್ನಿಗೂ ನನಗೆ ಸಿಗಬೇಕಾದಂಥ ನ್ಯಾಯ ಸಿಕ್ಕಿಲ್ಲ. ಆದ್ದರಿಂದ ತಮ್ಮ ಮುಖಾಂತರ ನಾನು ತಮ್ಮ ಮೂಲಕ ಬೇಡ್ಕೊಳ್ಳೋದೇನೆಂದರೆ, ಎಲ್ಲ ವಿಚಾರ ನಿಮಗೆ ಗೊತ್ತಿದೆ, ಹಾಗೂ ಹೋಗಿರೋದೆಲ್ಲನೂ ಮುಂದೆ 20 ಕಾರ್ಗಿಲ್ ವಿಜಯೋತ್ಸವ ದಿನದ ಒಳಗೆ 26ರ ಒಳಗೆ ನನಗೆ ಸಿಕ್ಕಬೇಕಾದಂಥ ಸವಲತ್ತುಗಳು ಸಿಗದೇ ಇದ್ದರೆ 26ರಂದು ನನಗೆ ಕರಾಳ ದಿವಸವಾಗಿರುತ್ತದೆ. ಅಂದು 26ರಂದು ಆಮರಣಾಂತರ ಉಪವಾಸ ಸತ್ಯಾಗ್ರಹ ಸಹ ಮಾಡೋಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ. ಅದಕ್ಕಾಗಿ ತಮ್ಮ ಮುಖಾಂತರ
ಬೇಡೋದೇ ಅಂದರೆ 26ರೊಳಗೆ ಈಗಲಾದರೂ ತಮ್ಮ ಮುಖಾಂತರ ನನಗೆ ನ್ಯಾಯ ಸಿಗುತ್ತೆ ಅಂತ ಭರವಸೆ ಇಕ್ಕಿ ಈ ಕೊನೆಯ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ. ಎಲ್ಲಿ ಮಾಡ್ತೀರಾ ಸ್ಥಳ? ತಾಲೂಕು ಕಚೇರಿ ಮುಂದೆ. ತಹಸೀಲ್ದಾರ್ ಬಂದಾಗಿಂದ ಮಾಡ್ತಾನೆ ಇದ್ದಾರೆ. ಸೆಪ್ಟೆಂಬರಲ್ಲೇ ವಾರ ಟೈಮ್ ತಗೊಂಡಿದ್ರು. ಎಲ್ಲ ನಿಮಗೆ ಗೊತ್ತಿರೋಂಥ ವಿಚಾರ. ರಾಜಪುರ